ಎಲ್ಲರಿಗೂ ನಮಸ್ಕಾರ. ಧೃತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿಯನ್ನು ಉಪಯೋಗಿಸಿಕೊಂಡು ಒಂದು ಟೇಸ್ಟಿಯಾದ ಸಾಂಬಾರ್ ಹಾಗೂ ಅದಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಆದ ಹಸಿ ಟೊಮೆಟೊ ಚಟ್ನಿಯನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಮಂಗಳೂರು ಸೌತೆಕಾಯಿಯಲ್ಲಿ ಅರ್ಧ ಭಾಗವನ್ನು ತೆಗೆದುಕೊಂಡು ಅದನ್ನು ಈ ರೀತಿಯಾಗಿ ಹೋಳುಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಹೆಸರುಬೇಳೆಯನ್ನು ಹಾಕಿ ಇದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಗೂ ಒಂದು ಅರ್ಧ ಈರುಳ್ಳಿ ಹಾಗೂ ಉಪ್ಪನ್ನು ಸೇರಿಸಿ ಅದನ್ನು ಬೇಯೋದಕ್ಕೆ ಇಡಬೇಕು. ನಂತರ ಇಲ್ಲಿ ಒಂದು ಬಾಣಲೆಗೆ ಒಂದು ಸಣ್ಣ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ 1 ಚಮಚ ಕಡಲೆಬೇಳೆಯನ್ನು ಹಾಕಿ ಅದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಾವು ಇದನ್ನು ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ಬಟ್ ನಾನಿಲ್ಲಿ ಒಂದು ಸಣ್ಣ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಕಡಲೆಬೇಳೆಯನ್ನು ಹಾಕಿ ಅದು ಕೆಂಪಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿಯಾಗಿ ನಾವು ಫ್ರೆಶ್ ಆಗಿ ಮಸಾಲವನ್ನು ಹುರಿದು ಮಸಾಲೆಯನ್ನು ಮಾಡಿ ಸಾಂಬಾರನ್ನು ಮಾಡೋದ್ರಿಂದ ಸಾಂಬಾರು ಅನ್ನುವಂಥದ್ದು ಬಹಳ ಟೇಸ್ಟಿಯಾಗಿ ಬರ್ತದೆ. ಸೊ ಇಲ್ಲಿ ಕಡಲೆಬೇಳೆ ಅನ್ನುವಂಥದ್ದು ಕೆಂಪಗಾದ ನಂತರ ಈಗ 1 ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ನಾನು ಸೇರಿಸಿ ಇದನ್ನು ಕೂಡ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಉರಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಡಿಮೆ ಇಟ್ಕೊಂಡು ಈ ಮಸಾಲೆಗಳನ್ನು ಹುರ್ಕೊಳ್ಬೇಕಾಗ್ತದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಇದು ಜಾಸ್ತಿ ಫ್ರೈ ಆಗಬಾರ್ದು. ಸೊ ಈ ರೀತಿ ಉದ್ದಿನಬೇಳೆ ಅನ್ನುವಂಥದ್ದು ಫ್ರೈ ಆದ ನಂತರ ಈಗ ನಾನು 1 ಚಮಚ ಆಗುವಷ್ಟು ಧನಿಯಾ ಕಾಳುಗಳನ್ನು ಸೇರಿಸಿದ್ದೇನೆ. ಸೊ ಧನಿಯಾ ಕಾಳನ್ನು ಸೇರಿಸಿ ಕೂಡ ನಾವು ಒಂದು 5 ನಿಮಿಷದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ನಂತರ ಉಳಿದ ಇಂಗ್ರೀಡಿಯೆಂಟ್ಸ್ ಆದ ಜೀರಿಗೆ, ಕಾಳುಮೆಣಸು ಹಾಗೂ ಮೆಂತೆಯನ್ನು ನಾವು ಸೇರಿಸಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೀವಿಲ್ಲಿ ನೋಡ್ಬೋದು ಈ ರೀತಿ ಒಂದು 5 ನಿಮಿಷ ಫ್ರೈ ಆದ ನಂತರ ಈಗ ನಾನು ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಜೀರಿಗೆಯನ್ನು ಹಾಕಿದ್ದೇನೆ. ನಂತರ ಇದಕ್ಕೆ ಒಂದು 7ರಿಂದ 8 ಕಾಳುಮೆಣಸನ್ನು ಹಾಕಿದ್ದೇನೆ. ನಂತರ ಒಂದು 1/4 ಚಮಚ ಆಗುವಷ್ಟು ಮೆಂತೆಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಮೆಂತೆಯನ್ನು ಹಾಕಿ ಜಾಸ್ತಿ ರೋಸ್ಟ್ ಮಾಡಬಾರ್ದು. ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಅದನ್ನು ಫ್ರೈ ಮಾಡಿ ನಂತರ ಖಾರಕ್ಕೆ ತಕ್ಕಂತೆ ಒಂದು 6 ಬ್ಯಾಡಗಿ ಮೆಣಸನ್ನು ನಾನಿಲ್ಲಿ ಹಾಕಿದ್ದೇನೆ. ಸೊ ಕಾಳುಮೆಣಸನ್ನು ಹಾಕಿರುವ ಕಾರಣ ನಾನಿಲ್ಲಿ 6 ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿದ್ದೇನೆ. ನೀವು ಖಾರಕ್ಕೆ ಬೇಕಿದ್ದರೆ ಇನ್ನೂ 1-2 ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಮೆಣಸನ್ನು ಹಾಕಿ ಫ್ರೈ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದಾದ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆದ ತೆಂಗಿನ ತುರಿ ಹಾಗೂ 1/4 ಚಮಚ ಅರಿಶಿಣ ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಕುದಿಯುತ್ತಿರುವಂಥ ಸೌತೆಕಾಯಿಗೆ ಇಲ್ಲಿ ನಾನು ಸ್ವಲ್ಪ ಬೆಲ್ಲವನ್ನು ಹಾಕಿದ್ದೇನೆ. ಅದಾದ ನಂತರ ಮಸಾಲೆಯನ್ನು ಈ ರೀತಿ ತರ್ತರಿಯಾಗಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮಸಾಲೆಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರುಚಿಯನ್ನು ನೋಡಿ ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಹಾಕಿ ಇದು ಕುದ್ದ ನಂತರ ಲಾಸ್ಟಲ್ಲಿ ಇದಕ್ಕೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಗೂ ಒಣಮೆಣಸಿನ ಒಗ್ಗರಣೆಯನ್ನು ಹಾಕಿದರೆ ಟೇಸ್ಟಿಯಾದ ಸೌತೆಕಾಯಿ ಸಾಂಬಾರು ಅನ್ನುವಂಥದ್ದು ರೆಡಿ ಆಯಿತು. ನೆಕ್ಸ್ಟ್ ಇದಕ್ಕೆ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳಿದರೆ ಹಸಿ ಟೊಮೆಟೊ ಚಟ್ನಿ. ಇದಕ್ಕೆ ನಾನಿಲ್ಲಿ 2 ಟೊಮೆಟೊವನ್ನು ತೊಗೊಂಡಿದ್ದೇನೆ ಮತ್ತು 2 ಹಸಿಮೆಣಸನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೇನೆ. ಸೊ ಸಾಂಬಾರು ಹಾಗೂ ಚಟ್ನಿ ಅನ್ನುವಂಥದ್ದು ರೆಡಿ ಆಯಿತು. ಬಿಸಿ ಅನ್ನಕ್ಕೆ ಸಾಂಬಾರು ಹಾಕಿ ಹಾಗೂ ಚಟ್ನಿಯೊಂದಿಗೆ ಸರ್ವ್ ಮಾಡಿ. ಒಮ್ಮೆ ಈ ರೀತಿಯಾಗಿ ಒಂದು ಟೇಸ್ಟಿಯಾದ ಸಾಂಬಾರು ಹಾಗೂ ಸಿಂಪಲಾದ ಹಸಿ ಟೊಮೆಟೊ ಚಟ್ನಿಯನ್ನು ಮಾಡಿ ಕಾಂಬಿನೇಷನ್ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಧೃತೀಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.